ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ನ್ಯಾಪಿ ನಾಲೆಡ್ಜ್. ನಾವು ಇವತ್ತಿಂದ ಜಿಯೋಗ್ರಫಿ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡೋಣ ಅಂತ. ಇವತ್ತಿನ ವಿಡಿಯೋದೊಳಗೆ ಜಿಯೋಗ್ರಫಿ ಬೇಸಿಕ್ ಕಾನ್ಸೆಪ್ಟ್ಸ್ ಬಗ್ಗೆ ಚರ್ಚೆ ಮಾಡೋಣ. ಈ ಜಿಯೋಗ್ರಫಿ ಅನ್ನುವಂತಹ ಪದವನ್ನು ಮೊಟ್ಟ ಮೊದಲಿಗೆ ಬಳಕೆ ಮಾಡಿದವರು ಅಂತಂದರೆ ಎರೆಟಾಸ್ತಾನಿಸ್. ಇವರನ್ನು ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಕರೆಯಲಾಗ್ತದೆ. ಇವರು ಗ್ರೀಕ್ ದೇಶದವರು. ಭಾರತದ ಭೂಗೋಳಶಾಸ್ತ್ರದ ಪಿತಾಮಹ ಯಾರಪ್ಪ ಅಂತಂದರೆ ಜೇಮ್ಸ್ ರೆನಾಲ್ಡ್. ಭೂಗೋಳಶಾಸ್ತ್ರದ ಅರ್ಥದ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಈ ಭೂಗೋಳಶಾಸ್ತ್ರವನ್ನು ಭೂಮಿಯ ವಿಜ್ಞಾನ ಮತ್ತು ಮಾನವನ ವಾಸಸ್ಥಾನ ಅಂತ ಕರೆಯಲಾಗ್ತದೆ. ಭೂಗೋಳಶಾಸ್ತ್ರ ಭೂಮಿಯ ಮೇಲಿನ ಪ್ರಾಕೃತಿಕ ಲಕ್ಷಣಗಳು, ವಾಯುಗುಣ, ಮಣ್ಣು, ಸಸ್ಯವರ್ಗ, ಜನಸಂಖ್ಯೆ ಮತ್ತು ಮಾನವನ ಚಟುವಟಿಕೆಗಳ ಬಗ್ಗೆ ವಿವರಣೆಯನ್ನು ಕೊಡುತ್ತೆ. ಈ ಜಿಯೋಗ್ರಫಿ ಅನ್ನುವಂಥ ಪದ ಗ್ರೀಕ್ ಭಾಷೆ 2 ಶಬ್ದಗಳಿಂದ ರಚನೆ ಆಗಿದೆ. ಗ್ರೀಕ್ ಭಾಷೆಯ ಪದಗಳಾದಂತಹ ಜಿಯೋ ಮತ್ತು ಗ್ರಾಫಿಯಾ ಅನ್ನುವಂಥ ಪದಗಳಿಂದ ಇದು ರಚನೆ ಆಗಿದೆ. ಜಿಯೋ ಅಂತಂದರೆ ಭೂಮಿ, ಗ್ರಾಫಿಯಾ ಅಂತಂದರೆ ಅಧ್ಯಯನ. ಅಂದರೆ ಭೂಮಿಯ ಬಗ್ಗೆ ಅಧ್ಯಯನ ಮಾಡೋ ಶಾಸ್ತ್ರವನ್ನು ನಾವು ಭೂಗೋಳಶಾಸ್ತ್ರ ಅಂತ ಕರಿತೀವಿ. ನಮ್ಮ ಮೇಲ್ಮೆಯು ಭೂಮಿಯ ಕವಚದಲ್ಲಿನ ಮೇಲ್ಭಾಗದ ಮೈದಾನಗಳು, ಜಲಭಾಗಗಳು, ನದಿಗಳು, ಪರ್ವತಗಳು, ಸರೋವರಗಳು, ಪ್ರಸ್ಥಭೂಮಿಗಳು, ಸಮುದ್ರಗಳು, ಸಾಗರಗಳು, ಜಲಗೋಳ, ಜೀವಗೋಳ, ವಾಯುಗೋಳವನ್ನು ಒಳಗೊಂಡಿದೆ. ಈಗ ಭೂವ್ಯವಸ್ಥೆ ಅಂತಂದರೆ ಅರ್ತ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಈ ಭೂಮಿಯ ವ್ಯವಸ್ಥೆ ಹಲವಾರು ವ್ಯವಸ್ಥೆ ಮತ್ತು ಉಪವ್ಯವಸ್ಥೆಗಳಿಂದ ಕೂಡಿದೆ. ಈ ಉಪವ್ಯವಸ್ಥೆಗಳನ್ನು 4 ಘಟಕಗಳಾಗಿ ನಾವು ವಿಭಾಗಿಸ್ತೇವೆ. ಅವ್ಯಾವ್ಯಾವಪ್ಪ ಅಂತಂದರೆ ಶಿಲಾಗೋಳ, ವಾಯುಗೋಳ, ಜಲಗೋಳ ಮತ್ತು ಜೀವಗೋಳ. ಇವುಗಳನ್ನು ಭೂಮಿಯ ಪ್ರಾಕೃತಿಕಾಂಶಗಳು ಅಂತ ಕರೀತಾರೆ. ಈಗ ಲಿಥೋಸ್ಪಿಯರ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಭೂಮಿಯ ಮೇಲ್ಚಿಪ್ಪಿನಲ್ಲಿ ಕಂಡುಬರುವಂತಹ ಕಲ್ಲು ಮತ್ತು ಖನಿಜಗಳಿಂದ ಕೂಡಿದ ಭಾಗವನ್ನು ನಾವು ಶಿಲಾಗೋಳ ಅಂತ ಕರಿತೀವಿ. ಇದನ್ನು ಭೂಮಿಯ ಮೇಲ್ಚಿಪ್ಪು ಅಂತ ಕೂಡ ಕರೆಯಲಾಗುತ್ತೆ. ಇದು ಘನ ಹೊರಪದರ, ಭೂಮಿಯ ಮಧ್ಯಭಾಗ ಮತ್ತು ಭೂಮಿಯ ಅಂತರಾಳದ ರಚನೆ, ಭೂಸ್ವರೂಪಗಳ ಮಾರ್ಪಾಡು, ಮಣ್ಣಿನ ಪದರಗಳು, ಭೂಮಿಯ ಅಂತರಾಳದಲ್ಲಿ ಕಂಡುಬರುವಂತಹ ಶಿಲೆಗಳು, ಖನಿಜಗಳ ಅಧ್ಯಯನ ಇದಾಗಿದೆ ಅಂತ ಹೇಳ್ಬೋದು. ಇನ್ನು ಭೂಮಿಯ ಮೇಲ್ಮೈ ಮೇಲೆ ಕಂಡುಬರುವಂತಹ ಪರಿಸರ, ಪೋಷಕಾಂಶಗಳು ಮತ್ತು ಜೀವಂತ ಜೀವಿಗಳ ಆವಾಸ ಸ್ಥಾನ, ಮಾನವನ ನೆಲೆ, ಅಪಾರ ಸಂಪನ್ಮೂಲ, ಪರ್ವತಗಳು, ಬೆಟ್ಟಗಳು, ಹವಾಮಾನ ಮತ್ತು ಪ್ರಸ್ಥಭೂಮಿಯಂತಹ ಭೂಪ್ರದೇಶಗಳ ರಚನೆಗೆ ಕಾರಣ ಆಗಿರುವಂಥ ಈ ಭಾಗವನ್ನು ಶಿಲಾಗೋಳ ಅಂತ ಕರೆಯಲಾಗುತ್ತೆ. ಎರಡನೇದಾಗಿ ವಾಯುಗೋಳ ಅಂದರೆ ಅಟ್ಮಾಸ್ಫಿಯರ್. ಇದು ಭೂಮಿಯ ಮೇಲ್ಭಾಗದ ಸುತ್ತಲಿನ ಅನಿಲ ಪದರವಾಗಿದೆ ಮತ್ತು ಗುರುತ್ವಾಕರ್ಷಣೆಯಿಂದ ಅದರ ಮೇಲ್ಮೈಗೆ ಹಿಡಿದಿರ್ತದೆ. ಭೂಮಿಯ ಸುತ್ತಲೂ ಹೊದಿಕೆಯಂತೆ ಅನಿಲ ಮಿಶ್ರಣಗಳಿಂದ ಇದು ಸುತ್ತುವರೆದಿದೆ. ಇದನ್ನು ವಾಯುಗೋಳ ಅಥವಾ ವಾಯುಮಂಡಲ ಅಂತ ಕರೀತಾರೆ. ಭೂ ಮೇಲ್ಮೈನ ವಾತಾವರಣವು ಸೌರ ವಿಕಿರಣಗಳಿಂದ ಶಕ್ತಿಯನ್ನು ಪಡೆದಿರ್ತದೆ. ಇದು ಭೂಮಿಯ ಮೇಲ್ಮೈಯನ್ನು ಬೆಚ್ಚಗಿಡಿಸ್ತದೆ. ವಾಯುಗೋಳವು ಜೀವಿಗಳ ಉಸಿರಾಟಕ್ಕೆ ಅಗತ್ಯವಾದಂತಹ ಅನಿಲ ರಾಶಿಯನ್ನು ಇದು ಒಳಗೊಂಡಿರುತ್ತೆ. ಭೂಮಿಯ ಮೇಲೆ ವಾಸಿಸುವ ವಿವಿಧ ಬಗೆಯ ಪ್ರಾಣಿ ಸಂಕುಲಗಳು, ಸಸ್ಯವರ್ಗ ಇವೆಲ್ಲ ಅಸ್ತಿತ್ವಕ್ಕೆ ಬರಲಿಕ್ಕೆ ಕಾರಣ ಅಂತಂದ್ರೇ ಇದು. ಈ ಅಟ್ಮಾಸ್ಫಿಯರ್ದೊಳಗೆ ಕಾರ್ಬನ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ಓಝೋನ್ ಇಂತಹ ಎಲ್ಲ ಅನಿಲಗಳು ಇದರೊಳಗೆ ಕಂಡುಬರ್ತಾವೆ. ಈ ಅನಿಲಗಳು ಪ್ರಾಣಿ ಸಂಕುಲಗಳಿಗೆ ಮತ್ತು ಸಸ್ಯವರ್ಗಕ್ಕೆ ಸಹಾಯವನ್ನು ಮಾಡ್ತಾವೆ. ವಾಯುಮಂಡಲ ಭೂಮಿಯ ಮೇಲೆ ತೇವಾಂಶ, ಒತ್ತಡ, ಉಷ್ಣಾಂಶ, ಮಳೆ, ಮೋಡ, ವಾಯುಗುಣ ಮತ್ತು ಹವಾಮಾನವನ್ನು ರೂಪಿಸ್ತದೆ. ಈಗ ಹೈಡ್ರೋಸ್ಪಿಯರ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಇದು ದ್ರವ, ಅನಿಲ ಮತ್ತು ಘನ ಹಂತಗಳಲ್ಲಿ ನೀರಿನಿಂದ ಕೂಡಿದ ಭೂಮಿಯ ಉಪವ್ಯವಸ್ಥೆಯ ಭಾಗಗಳನ್ನು ಒಳಗೊಂಡಿದೆ. ಇದನ್ನು ಜಲಗೋಳ ಅಂತ ಕರೆಯಲಾಗುತ್ತೆ. ಈ ಜಲಗೋಳ ಸಾಗರ, ಸಮುದ್ರ, ಮಂಜುಗಡ್ಡೆ, ಹಿಮನದಿ, ಸರೋವರಗಳು, ನದಿಗಳು ಮತ್ತು ತೊರೆಗಳು, ತೇವಾಂಶ ಹಾಗೂ ಉಪ್ಪು ನೀರು ಮತ್ತು ಸಿಹಿ ನೀರಿನ ವ್ಯವಸ್ಥೆಯನ್ನು ಹೊಂದಿದೆ. ಈ ಜಲಗೋಳ ಪ್ರಾಕೃತಿಕ ಪರಿಸರವನ್ನು ರೂಪಿಸುವಲ್ಲಿ ಅತಿ ಪ್ರಾಮುಖ್ಯವಾಗಿದ್ದು, ಪ್ರಾಕೃತಿಕ ಭೂಗೋಳಶಾಸ್ತ್ರದ ಅಧ್ಯಯನವನ್ನು ಇದು ಒಳಗೊಂಡಿದೆ. ಭೂ ಮೇಲ್ಮೈ ಮೇಲೆ ಕಂಡುಬರುವಂತಹ ಸಾಗರಗಳ ಹಂಚಿಕೆ, ಅವುಗಳ ರಚನೆ, ನೀರಿನ ಚಲನೆ, ಉಬ್ಬರವಿಳಿತ, ಸಾಗರ ಆಳದ ಭೂ ಸ್ವರೂಪಗಳು ಮತ್ತು ನೀರಿನಲ್ಲಿ ವಾಸಿಸುವ ಜೀವಿಗಳ ಒಂದು ಅಧ್ಯಯನ ಆಗಿದೆ. 4ನೇದಾಗಿ ಬಯೋಸ್ಪಿಯರ್ ಅಂತಂದರೆ ಜೀವಗೋಳ. ಬಯೋಸ್ಪಿಯರ್ ಅಂತಂದರೆ ಜೀವಗೋಳ.
ಉಳಿದೆಲ್ಲ ಗ್ರಹಗಳಿಗಿಂತ ನಮ್ಮ ಭೂಮಿ ಒಂದು ವಿಶಿಷ್ಟವಾದ ಗ್ರಹ ಆಗ್ಯದ ಮತ್ತು ಇದು ಶಿಲಾಗೋಳ, ವಾಯುಗೋಳ, ಜಲಗೋಳಗಳೊಂದಿಗೆ ಸಂಪರ್ಕವನ್ನು ಹೊಂದಿದ. ಈ ಜೀವಗೋಳದಲ್ಲಿ ಸಕಲ ಜೀವರಾಶಿಗಳು ವಾಸಿಸುವಂತಹ ವಾತಾವರಣ ಅದ. ಭೂಮಿಯ ಮೇಲಿನ ಸಸ್ಯ ಸಂಪನ್ಮೂಲಗಳು ಮತ್ತು ಜೀವ ಸಂಪನ್ಮೂಲಗಳಿಗೆ ಬೇಕಾಗಿರುವಂತಹ ಪೋಷಕಾಂಶಗಳು, ನೀರು, ಗಾಳಿ, ಬೆಳಕು ಎಲ್ಲವೂ ಇಲ್ಲಿ ವ್ಯಾಪಕವಾಗಿ ಹಂಚಿಕೆಯಾಗಿದೆ. ಹಾಗಾಗಿ ಪ್ರಾಕೃತಿಕಾಂಶಗಳಾದ 4 ಘಟಕಗಳು ಈ ಭೂಮಿಯ ಮೇಲೆ ಸ್ವಾಭಾವಿಕ ಸಸ್ಯ ಮತ್ತು ಜೀವಿಗಳ ವಿಕಾಸಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಸೊ ಇದಿಷ್ಟು ಬೇಸಿಕ್ ಕಾನ್ಸೆಪ್ಟ್ ಬಗ್ಗೆ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.